ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಶನಿವಾರ 10ನೇ ತಾರೀಕು. ಸೊ ನ್ಯೂ ಇಯರಲ್ಲಿ ನಾನು ಪ್ರಾಪರ್ ನನ್ನ ರುಟೀನ್ ಬ್ಲಾಗನ್ನು ಇವತ್ತೇ ಶೂಟ್ ಮಾಡ್ತಾ ಇರೋದು. ಇಷ್ಟು ದಿನ ಕ್ರಿಸ್ಮಸ್ ಹಾಲಿಡೇಸಿಗೆ ನಾನು ಊರಿಗೆ ಹೋಗಿದ್ದೆ. ಸೊ ಅಲ್ಲಿನ ಬ್ಲಾಗ್ಸ್ನ ನಾನು ನಿಮ್ಮ ಜೊತೆ ಬ್ಯಾಕ್ ಟು ಬ್ಯಾಕ್ ಶೇರ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಯಾರು ಕೂಡ ನನಗೆ ಯಾಕೆ ಇಷ್ಟು ಲೇಟಾಗಿ ಮಾಡ್ತಾ ಇದ್ದೀರಾ ಮೇಡಮ್, ಅವತ್ತೇ ಮಾಡಿ ಅಂತ ಹೇಳಿರಲಿಲ್ಲ. ಇಲ್ಲ ಅಂದಿದ್ರೆ ಯಾವುದಾದ್ರೂ ಒಂದು ಬರ್ತಾ ಇತ್ತು. ಸೊ ಐ ಅಪ್ರಿಷಿಯೇಟ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಸೊ ಈಗ ಸೋಮವಾರ ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಈಗ ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಇದೆ, ಅದಕ್ಕೆ ಅದರ ಪ್ರಿಪರೇಷನ್ ಶುರು ಮಾಡೋಣ ಅಂತ. ಇಷ್ಟು ದಿನ ನಾನು ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ನನ್ನ ಡೇಟ್ ಇತ್ತು. ಎಲ್ಲ ಕ್ಲಿಯರ್ ಆಗಲಿ ಅಂತ ನೋಡಿ ಇವತ್ತು ತಲೆ ಸ್ನಾನ ಮಾಡಿ ಫಸ್ಟ್ ಥಿಂಗಿಂದ ಮಾರ್ನಿಂಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಾ ಇದೆ? ಶುರು ಆಗಿದೆಯಾ? ಮಾಡಬೇಕಾ? ನಾನು ಈ ಬ್ಲಾಗ್ ಶೇರ್ ಮಾಡೋ ತನಕ ಇನ್ನು 2 ದಿನ ಇರುತ್ತೆ ಹಬ್ಬಕ್ಕೆ. ಸೊ ಆಲ್ರೆಡಿ ನೀವು ಶುರು ಮಾಡಿರ್ತೀರಾ ಅಂತಲೇ ಅಂದ್ಕೊಳ್ತೀನಿ. ಸೊ ಶಾಪಿಂಗ್ ಎಲ್ಲ ಆಗಿದೆ. ಶಾಪಿಂಗ್ ರಾಜೇಶ್ ಕೈಲಿ ಮಾಡಿಸಿದ್ದೀನಿ. ಸೊ ಈಗ ಬನ್ನಿ ಇವತ್ತು ಕಟಿಂಗ್ ಚಾಪಿಂಗ್ ಎಲ್ಲನೂ ಶುರು ಮಾಡೋಣ. ಮತ್ತು ಊರಿಂದ ಬರಬೇಕಾದ್ರೆ ತೆಂಗಿನಕಾಯಿ ಎಲ್ಲ ತಂದಿದ್ವಲ್ಲ, ಅದರಲ್ಲಿ ಒಂದು ಮೊಳಕೆ ಬಂದಿತ್ತು. ಹೋಲ್ ಕೋಕೋನೆಟ್ಟು ಇಷ್ಟು ದಪ್ಪ ಇತ್ತು, ಅದ್ರ ಒಳಗಡೆ ಫುಲ್ ಇದೇ ಕವರ್ ಆಗಿತ್ತು. ಇದಕ್ಕೆ ಏನಂತಾರೆ, ಪರ್ಟಿಕ್ಯುಲರ್ ಹೆಸರೇನೋ ಇದೆ, ಬಟ್ ನನಗೆ ಗೊತ್ತಿಲ್ಲ. ರಾಜೇಶ್ಗೆ ಮತ್ತು ಸಾನುಗೆ ಇದು ತುಂಬ ಇಷ್ಟ. ಅಂದರೆ ನಾನು ತಿಂತೀನಿ, ನನಗೆ ತುಂಬ ಡಿಫ್ರೆನ್ಸ್ ಅನಿಸಲ್ಲ. ಒಂಥರ ಕೊಬ್ಬರಿ ತಿನ್ನೋ ಥರನೇ ಅನಿಸುತ್ತೆ, ಬಟ್ ಕೊಬ್ಬರಿ ಸ್ವಲ್ಪ ಹಾರ್ಡ್ ಇರುತ್ತೆ, ಇದು ತುಂಬಾ ಸಾಫ್ಟ್ ಇರುತ್ತೆ. ಒಂದು ಫುಲ್ಲು ಚೆನ್ನಾಗಿದೆ ದಪ್ಪಕ್ಕೆ. ನಮ್ಮ ಸಾನುಗೆ ಇವತ್ತು ಸ್ಕೂಲ್ ಇದೆ ಆಯಿತಾ. ಮುಂದಿನ ವಾರ ರಜಾ ಕೊಡ್ತಾರಂತೆ ಹಬ್ಬಕ್ಕೆ. ಅದಕ್ಕೆ ರಜಾ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ಇವತ್ತು ಕ್ಲಾಸ್ ಮಾಡ್ತಾ ಇದ್ದಾರೆ. ಅವಳಿಗೆ ಇದನ್ನು ಹಾಕಿ ಕಳಿಸು ಅಂತ ರಾಜೇಶ್. ಸಾನು ಬೇಡಮ್ಮಮ್ಮ, ನನಗಿದು ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಹೊಟ್ಟೆ ತುಂಬತ್ತೋ ಇಲ್ವೋ, ಅದಕ್ಕೆ ನಾನು ಬಂದಮೇಲೆ ತಿಂತೀನಿ ಅಂತ ಹೇಳಿದ್ಲು. ಸೊ ರಾಜೇಶ್ ಒಂದು, ಸಾನು ಒಂದು. ಓಕೆ ಸ್ನೇಹಿತರೆ, ಕಮ್ ಲೆಟ್ಸ್ ಸ್ಟಾರ್ಟ್ ಅವರ್ ಪ್ರಿಪರೇಷನ್. ಮೊದಲಿಗೆ ಕೊಬ್ಬರಿನ ಸಿಪ್ಪೆ ತೆಗೆದುಕೊಳ್ತಾ ಇದ್ದೀನಿ. ಕೊಬ್ಬರಿ ಹಿಂದೆ ಕಪ್ಪಗಿರುತ್ತಲ್ವ ಸಿಪ್ಪೆ, ಅದನ್ನು ತೆಗೆದ್ಬಿಟ್ಟು ಮಾಡಿದಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಅನ್ಸೋದಿಲ್ಲ ತಿನ್ನಬೇಕಾದ್ರೆ. ಇಲ್ಲ ಅಂದರೆ ಆ ಸಿಪ್ಪೆ ಇದ್ದಾಗ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಬಾಕಿದು ಬೇರೆದೆಲ್ಲ ಕೂಡ ಸ್ವಲ್ಪ ಸಾಫ್ಟ್ ಇರುತ್ತೆ, ಇದು ಮಾತ್ರನೇ ಗಟ್ಟಿ ಅನಿಸುತ್ತೆ. ಸೊ ಏನು ಮಾಡ್ತಾ ಇದ್ದೀನಿ, ಅದನ್ನು ಸ್ವಲ್ಪ ತುರಿದು ಆ ಬ್ಲ್ಯಾಕ್ ಕಲರ್ನ ತೆಗೆದ್ಬಿಡ್ತಾ ಇದ್ದೀನಿ. ಸಾನು ಸ್ಕೂಲಿಂದ ಬರೋ ಟೈಮು, ನಾನು ಹೋಗಬೇಕಿತ್ತು. ರಾಜೇಶ್ ಸರಿ ಬಿಡು ನಾನು ಫ್ರೀ ಇದ್ದೀನಲ್ಲ ಅಂದ್ಬಿಟ್ಟು ಅವರೇ ಹೋಗಿದ್ದಾರೆ ಕರ್ಕೊಂಡು ಬರೋದಕ್ಕೆ. ಅವಳು ಹೇಳಿದ್ಲು, ನಾನು ಮಾಡ್ತೀನಿ ಇದನ್ನು, ನಾನಿದ್ದಾಗ ಮಾಡು ಅಂತ. ಬಟ್ ಅವಳು ಬಂದ ಮೇಲೆ ಇನ್ನು ಬೇರೆ ಕೆಲಸಗಳು ಇರುತ್ತೆ, ಅಡುಗೆ ಮಾಡೋದಿರುತ್ತೆ. ಅದಕ್ಕೆ ನಾನು ಅವಳು ಬರೋ ಮುಂಚೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವಳು ಹೇಳ್ತಾಳೆ, ಆದರೆ ಸ್ವಲ್ಪ ಕಷ್ಟ ಅವಳಿಗೆ, ಗೊತ್ತಿರೋದಿಲ್ವಲ್ಲ ಹೇಗೆ ಮಾಡಬೇಕು ಅಂತ. ಅದಕ್ಕೆ ಸರಿ ಅಮ್ಮ ಅಂತ ಹೇಳಿಬಿಟ್ಟು ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ತೆಗೆದ್ಬಿಟ್ಟು ಈಗ ಬೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟೆ ಇದನ್ನು ಶುರು ಮಾಡ್ಬೋದಿತ್ತು. ಬಟ್ ಏನಪ್ಪ ಅಂದರೆ ಬೆಲ್ಲ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗಿಬಿಡೋದಿಲ್ಲ, ಅದು ಪುಡಿ ಆಗುತ್ತೆ ಸ್ವಲ್ಪ. ಅದನ್ನು ಸ್ವಲ್ಪ ಏರ್ ಡ್ರೈ ಮಾಡಿದಾಗ ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಕಟ್ ಮಾಡ್ಬೋದು, ಪುಡಿ ಆಗೋದಿಲ್ಲ. ಇಲ್ಲ ಅಂದರೆ ಅದು ಪುಡಿ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ದಪ್ಪ ಪೀಸಸ್ ಮಾಡಿ ಇಡೋಣ, ನಾಳೆ ಬೇಕಿದ್ರೆ ಸಣ್ಣದಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಇದನ್ನು ತೊಗೊಂಡಿದ್ದೀನಿ. ಅಚ್ಚು ಬೆಲ್ಲ ನಾನು ಇದೊಂದಕ್ಕೇ ತರೋದು, ಇಲ್ಲ ಅಂದರೆ ಯಾವಾಗಲೂ ಉಂಡೆ ಬೆಲ್ಲನೇ ನಾನು ತರೋದು. ಹಾಲಿಗೆಲ್ಲ ಯೂಸ್ ಮಾಡೋದು, ಏನೇ ಸ್ವೀಟ್ ಮಾಡಿದ್ರೂ ಉಂಡೆ ಬೆಲ್ಲನೇ. ಅದರಲ್ಲಿ ಸ್ವಲ್ಪ ಕಸಾನು ಕಡಿಮೆ ಇರುತ್ತೆ ಆ್ಯಂಡ್ ಸಿಹಿ ಕೂಡ ಜಾಸ್ತಿ ಇರುತ್ತೆ, ಕಲರ್ ಕೂಡ ಬರುತ್ತೆ. ಇದು ನೋಡಿ ಎಷ್ಟು ಬೆಳ್ಳಗಿದೆ. ಇದನ್ನು ಈಗ ಟೇಸ್ಟು ಮಾಡೋ ಹಾಗಿಲ್ಲ, ಸಿಹಿ ಇದೆಯೋ ಇಲ್ವೋ ಅಂತ. ತೊಗೊಳ್ಬೇಕಾದ್ರೆ ಕೇಳಿ ತೊಗೊಂಡೆ, ಹುಳಿ ಏನು ಇಲ್ಲ ಅಲ್ವಾ ಅಂತ. ಅವ್ರು ಇಲ್ಲ ಅಂದರು, ಬಟ್ ಗೊತ್ತಾಗೋದು ಹೇಗೆ, ತಿಂದಾಗಲೇ ಗೊತ್ತಾಗೋದು. ಇದನ್ನು ತಿನ್ನೋದು ಯಾವಾಗ, ಹಬ್ಬದ ದಿನ.
ಮೇಲೆ ಹೋಗೋ ಥರ ಮಾಡ್ಕೋಬೇಕು. ಇವತ್ತು ಏನು ಹೇಳೋದು ಕೇಳು ಬೆಳಿಗ್ಗೆ. ನಂಗೆ ಫೈಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಸ್ಕೂಲಲ್ಲಿ ಮಾಡೋಕ್ಕೆ ಇಷ್ಟ. ನೀವು ಸ್ಕೂಲ್ ಮಾಡೋಕ್ಕೆ ಇಷ್ಟ ಇಲ್ವಂತೆ ಮ್ಯಾಚೆಲ್ಲ ಮಾಡ್ತಾನೆ. ಮ್ಯಾಚಲ್ಲಿ ಹೆಂಗೆ ಮಾಡ್ತೀಯಾ ಮತ್ತೆ ಪ್ರಾಕ್ಟೀಸ್ ಇಲ್ಲದೆ ಇದ್ಮೇಲೆ? ಪ್ರಾಕ್ಟೀಸ್ ಅನ್ನ ಮಾಡಲಿಲ್ಲ ಅಂದ್ರೆ ಸದ್ಯ ನಾನು ಅಂದ್ಕೊಂಡೆ ನನಗೆ ಸ್ಕೂಲಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಡಾಡಾ, ಮನೇಲಿ ಮಾಡೋಕ್ಕೆ ಇಷ್ಟ ಅಂತ ಹೇಳ್ತಾಳೆ ಅಂತ. ಅದು ನಿಮಗೆ ಎಸ್ಪೆಷಲಿ. ಸೊ ನಾವಿಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂದರೆ, ಸಾನು ಟೊಯ್ಕೊಂಡೋಗಿ ಸೆಲೆಕ್ಟ್ ಆಗಿದ್ದಾಳೆ. ಈ ತಿಂಗಳು ಮಂತ್ ಎಂಡಲ್ಲಿ ಒಂದು ಕಾಂಪಿಟೇಷನ್ ಇದೆ. ಅಂದರೆ ಲಾಸ್ಟ್ ಇಯರ್ ಎಲ್ಲ ಹೋಗಿದ್ಲಲ್ವ, ಅದೇ ಥರ ಅದ್ರ ಬಗ್ಗೆ ಇಷ್ಟೊತ್ತು ಮಾತಾಡಿದ್ದು. ಅದಾಯಿತು. ನನ್ನ ಕೆಲಸನ ಇವರಿಬ್ಬರು ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಮ್ಮ ಸಾನುಗೆ ನಾವು ಏನೇ ಮಾಡಿದ್ರೂ ವೆರಿ ಈಸಿ, ಐ ಕ್ಯಾನ್ ಡೂ ಇಟ್ ಅನಿಸುತ್ತೆ. ಮಾಡಿದಾಗ ಇಟ್ಸ್ ಹಾರ್ಡ್, ಡಿಫಿಕಲ್ಟ್ ಅನ್ಸೋಕ್ಕೆ ಶುರು ಆಗುತ್ತೆ. ನಾನು ಈ ಕಡೆ ಅಡುಗೆ ಮಾಡೋದಕ್ಕೆ ಎದ್ದೆ, ಅದಕ್ಕೆ ಅಲ್ಲಿ ಸಾನು ಬಂದು ಕೂತ್ಕೊಂಡಿದ್ದು. ಆ್ಯಂಡ್ ರಾಜೇಶ್ ಕೂಡ ನನಗೆ ಯಾವಾಗಲೂ ಹೆಲ್ಪ್ ಮಾಡಿ ಕೊಡ್ತಾರೆ. ಇಬ್ಬರು ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಕೆಲಸ ಖಾಲಿ ಆಗಿಬಿಡುತ್ತೆ. ಅದಕ್ಕೆ ಇಬ್ಬರು ಬೇಗ ಕೂತ್ಕೊಂಡು ಮುಗಿಸ್ಬಿಡ್ತೀವಿ. ನಾನು ತುಂಬ ಜಾಸ್ತಿನೂ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಹಾಗಾಗಿ 1 or 2 ಡೇಸಲ್ಲೇ ನನ್ನ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇವತ್ತು ನಾನು ಅಡುಗೆಗೆ ವರನ್ ಮಾಡ್ತಾಯಿದ್ದೀನಿ. ವರನಲ್ಲಿ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಾಡೋಣ ಅಂತ. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಬರುತ್ತಲ್ವಾ, ಅದಕ್ಕೆ ನಾವು ಇದನ್ನು ಸ್ವಲ್ಪ ಸಾಟೆ ಮಾಡ್ಕೊಳ್ಬೇಕು, ಚೆನ್ನಾಗಿ ಡ್ರೈ ಔಟ್ ಮಾಡ್ಕೊಳ್ಬೇಕು. ಆವಾಗ ಇದ್ರ ಕಹಿ ಬರೋದಿಲ್ಲ. ಸೊ ಈಗ ಒಗ್ಗರಣೆಗೆ ಏನೇನು ಹಾಕ್ತೆ ನೋಡಿದ್ರಿ. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಖಾರಕ್ಕಿಂತ ಜಾಸ್ತಿ ಫ್ಲೇವರ್ಗೆ ಅಂತ ಹೇಳ್ಬೋದು ಒಂದು 4 ಕೆಂಪುಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಕರಿಬೇವು ಇಷ್ಟನ್ನು ಹಾಕಿ ನಾನು ಒಗ್ಗರಣೆ ಕೊಟ್ಟಮೇಲೆ ಸೊಪ್ಪು ಹಾಕಿ ಸಾಟೆ ಮಾಡಿಕೊಂಡೆ. ಆದಮೇಲೆ ಬೇಳೆ ಬೇಯಿಸ್ಕೊಂಡಿದ್ದೆ. ಬೇಳೆ ಜೊತೆ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಬೇಯಿಸ್ಕೊಂಡಿದ್ದೆ. ಅದನ್ನು ಈಗ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕು, ರೆಡಿ ಆಗುತ್ತೆ. ಬರೀ ಬೇಳೆ ಬೇಯಿಸ್ಕೊಂಡು ಟೊಮ್ಯಾಟೊ ಒಗ್ಗರಣೆ ಕೊಟ್ಟು ಮಾಡ್ಬೋದು, ಬಟ್ ನಾನು ಈ ಥರ ಮಾಡ್ತೀನಿ. ನನಗೆ ಈ ಥರ ಇಷ್ಟ ಆಗುತ್ತೆ. ಇದಕ್ಕೆ ವರನ್ ಅಂತ ಹೇಳೋದು. ಜಸ್ಟ್ ಬೇಳೆ ಬೇಯಿಸ್ಕೊಂಡು ಅದಕ್ಕೆ ಟೊಮ್ಯಾಟೊ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟಾಗ ಅದು ತಿಳಿ ಸಾರು ಅಂತಲೂ ಅನ್ನಿಸ್ಕೊಳತ್ತೆ, ಜಸ್ಟ್ ಬೇಳೆಗೆ ಒಗ್ಗರಣೆ ಕೊಟ್ಟಿರೋ ಥರ. ಸೊ ಈಗ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುದಿಯೋಕ್ಕೆ ಬಿಡ್ತೀನಿ. ವಿತಿನ್ 5 ಮಿನಿಟ್ಸ್ ಇದು ರೆಡಿ ಆಗಿಬಿಡುತ್ತೆ. ಸ್ನೇಹಿತರೆ, ಇವಾಗ ಹೊರಗಡೆ ಹೊರಟಿದ್ದೀವಿ. ನಾನು ಮತ್ತು ರಾಜೇಶ್ ಇಬ್ಬರೇ. ಸಾನಿಗೆ ಮನೇಲೆ ಬಿಟ್ಟಿದ್ದೀವಿ, ಯಾಕೆಂದರೆ ಅವಳು ಸ್ವಲ್ಪ ಹೋಮ್ವರ್ಕ್ ಮಾಡೋದಿದೆಯಂತೆ. ಮತ್ತು ನಾವು ಬೇಗ ಹೋಗ್ಬಿಟ್ಟು ಬರ್ಬೋದು ಅಂತ, ಅಲ್ಲಿ ಬಂದು ಅವಳು ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಮೋಸ್ಟ್ ಅವೇಟೆಡ್ ಮೂಮೆಂಟ್ ನನಗಲ್ಲ, ರಾಜೇಶ್ ಅವ್ರಿಗೆ. ಆ ಥರ ನೋಡಿದ್ರೆ ನಾನು ಕೂಡ ಇದು ವೇಟ್ ಮಾಡ್ತಾ ಇದ್ದೆ. ಮೋಸ್ಟ್ ಅವೇಟೆಡ್ ಕಾರ್ ನೋಡೋದಕ್ಕೆ ಹೋಗ್ತಾ ಇರೋದು. ಎಷ್ಟು ಹೈಪ್ ಆಗಿದೆ, ಮೈ ಗುಡ್ನೆಸ್. ಇವತ್ತು ಅದ್ರ ರಿಯಾಲಿಟಿ ಗೊತ್ತಾಗುತ್ತೆ. ನಮ್ಮ ರಾಜೇಶ್ ಅವರಂತೂ ಏನು ವಿಡಿಯೋ ಮೇಲೆ ವಿಡಿಯೋ ನೋಡಿ ಇಟ್ಟಿದ್ದಾರೆ. ಅದು ರಿಯಾಲಿಟಿ ಹೇಗಿದೆ ನೋಡಬೇಕು. ಬನ್ನಿ ಮಾತಾಡೋಣ ಹೋಗ್ತಾ. तू जानता हो लाम भाई है भाई ಕೊಡ್ತೀಯಾ? ಇದು ತಿಗುಣ್ಣ ಬಸ್ ತಿಗುಣ್ಣ ಬಲಗಾಲಿಟ್ಟು ಫೈನ್. ಒಂದು ಚೆಕ್ ಬಾಕ್ಸ್ ಟಿಕ್ ಆಯಿತು. ಇದು ಟಾಪ್ ಆ್ಯಂಡ್. ತಡಿ ಕೇಳ್ತೀನಿ. ಟಾಪ್ ಆ್ಯಂಡ್ ಅನಿಸುತ್ತೆ. ಅಕಂಪ್ಲಿಸ್ಡ್
ನೀನು ಅಕಂಪ್ಲಿಷ್ ಪ್ಲಸ್ ಡೀಸೆಲ್ ಟಾಪ್ ಎಂಡ್ ಇದು ಸ್ಪೇಸ್ ನಾರ್ಮಲ್ ಸ್ವಲ್ಪ ದೊಡ್ಡ ಎಸ್ ಹಾಂ ಹೌದು ಅದಿಲ್ಲ ಎರಡನೇ ಚೆಕ್ ಬಾಕ್ಸ್ ಟಿಕ್. ಥರ್ಡ್ ಸೀಟು ಇದು ಟಾಪ್ ಎಂಡ್ ಆಗಿರೋದ್ರಿಂದ ಬೇರೆದ್ರಲ್ಲಿ ಹೇಗಿರುತ್ತೆ ಹೇಳೋಕ್ಕಾಗಲ್ಲ. ಓಕೆ ಇದು ರೆಕ್ಲೈನ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಹಾಂ ಇದು ಆಲ್ರೆಡಿ ರೆಕ್ಲೈನ್ ಪೊಸಿಷನಲ್ಲಿ ಇದೆ, ಅದು ಇಷ್ಟೇ ಆಗೋದು. ನೋಡು ಇಷ್ಟು ಆಗ್ತಾಯಿದೆ ಈ ಕಡೆ ಹಿಂಗೆ. ಅದು 40-60 ಸಾರಿ ಕ್ಲೋಸರ್ದು ಇರುತ್ತಲ್ಲ ಅದು. ಇದೆಲ್ಲದ್ರಲ್ಲಿ ಇರುತ್ತಾ ಗೊತ್ತಿಲ್ಲ. ಡ್ಯಾನ್ಸ್ ಮಾಡ್ತಾ ಇದೆಯಲ್ಲೋ ಸ್ಪೇಸ್ ಇದೆ ಅಂತ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ. ನಾನು ಕೂರ್ಲಾ? ಇದು ಇನ್ಕನ್ವೀನಿಯಂಟ್ ಆಗಲ್ಲ. ಸ್ಪೇಸ್ ಕೆಲವೊಂದರಲ್ಲಿ ಇದಾಗುತ್ತೆ. ನಾವು ನೆಕ್ಸಾನ್ ನೋಡಿದ್ವಿ, ಕರ್ವ್ ನೋಡಿದ್ವಿ. ಅದರಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದರೆ ಸ್ನೇಹಿತರೆ, ಇದು ಹಿಂಗಂದ್ರೆ ಸಾಕು ಟಚ್ ಆಗುತ್ತೆ. ಮುಂದೇನು ಹಿಂದೇನು ಇದು ಇಷ್ಟು ಗ್ಯಾಪ್ ಇದೆ, ಅದ್ರ ಸುಮ್ಮನೆ ಹಿಂಗಂದರೆ ಟಚ್ ಆಗ್ತಾಯಿತ್ತು. ಸೊ ನಂಗೆ ಅದು ಇಷ್ಟ ಆಗಲಿಲ್ಲ. ಇದು ಇಲ್ಲಿ ಕರ್ವ್ ಇದೆ ಅಂತ ಸ್ವಲ್ಪ ಕೆಳಗಡೆ ಇದೆ ಅನಿಸುತ್ತೆ. ಇಲ್ಲಿ ಸನ್ ರೂಫ್ ಏನಾದರೂ ಓಪನ್ ಆಗಿಬಿಟ್ರೆ ಫುಲ್ ಹೈಟ್ ಕಾಣುತ್ತೆ. ಓ ನೀವು ಬರೀ ಮೋಸ್ಟ್ ಲೌಡ್ ಅಲ್ಲ, ಒಳ್ಳೆ ಫೀಡ್ಬ್ಯಾಕ್ ಇತ್ತಲ್ಲ ಅಂತ ಅಷ್ಟೇ ಇದು ಮಾಡಿದ್ದು. ಲುಕ್ ಅಟ್ ಹಿಮ್, ಲುಕ್ ಅಟ್ ಹಿಮ್. ಮೊದಲು ಏನು ಹುಸುನಾಗೆ, ಈಗ ಆಹಾ ಬ್ರಾಡ್ ಸ್ಮೈಲ್. ಅಲ್ಲಪ್ಪ ನಂದಿರಲಿ, ನಿಂದೇಳು. ಓಕೆ ಏನು ಓಕೆ ಓಕೆ ಅಂದರೆ ಇನ್ನೇನು? ಓಕೆ. ಡೂ ಐ ಹ್ಯಾವ್ ಎನಿ ಅದರ್ ಆಪ್ಷನ್ಸ್? ಕ್ಯಾನ್ ಯು ಶೋ ಮಿ ದೋಸ್? ಮಹೇಂದ್ರ 7X ಬಂದಿದ್ದಲ್ಲ, ಅದು ನೋಡ್ತೀಯಾ? XUV 700 ನೋಡಿದೆ, ಈಗ 7X 700 ಚೆನ್ನಾಗಿದೆ. ಅದು ಇಲ್ಲಾಂದರೆ ಈಗ ಡಸ್ಟರ್ ಬರ್ತಾರೆ 26 ಲಾಂಚ್ ಆಗ್ತದೆ. ಓಕೆ, ಅದು ಸ್ವಲ್ಪ ಚಿಕ್ಕದಂತಾನೆ ಅನಿಸುತ್ತಲ್ವ, ಜಸ್ಟ್ ಲೈಕ್ ನೆಕ್ಸಾನ್ ಅಂತಾನೆ ಅನಿಸುತ್ತೆ. ಇನ್ನು ಅದು ಬಿಟ್ಟರೆ ನೀನು ಫಂಡ್ ಮಾಡ್ತೀವಿ ಅಂದರೆ ಸಫಾರಿ. ಅಲ್ಲಿಂದ ಮನೆಗೆ ಬಂದು ಸ್ನೇಹಿತರೆ ಈಗ ಅಡುಗೆ ಮಾಡ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, 1 hour 2 hour ನಾವು ವಾಪಸ್ ಬಂದುಬಿಟ್ವಿ. ಅದರ ರಿವ್ಯೂ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ನನಗೇನು ಅನ್ನಿಸ್ತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮತ್ತು ಈಗ ಪಲ್ಯ ಮಾಡ್ತಾ ಇದ್ದೀನಿ, ಮೆಂತ್ಯ ಸೊಪ್ಪು. ಆ್ಯಕ್ಚುಲಿ ಮೆಂತ್ಯ ಸೊಪ್ಪು ನಾನು ಪಲ್ಯಕ್ಕೆ ಅಂತಲೇ ತಂದಿದ್ದು, ಅದಕ್ಕೆ ಹಾಕಿದಾಗ ಹೇಗಿರುತ್ತೆ ಅಂತ ನಾನು ನೋಡಬೇಕಿತ್ತು. ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಹಾಕಿ ಎಕ್ಸ್ಪರಿಮೆಂಟ್ ಮಾಡಿದೆ, ಚೆನ್ನಾಗಿತ್ತು. ಮೆಂತ್ಯ ಹಾಕಿದ್ದೀವಿ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಸೊ ಈಗ ಪಲ್ಯ ಮಾಡೋದಕ್ಕೆ ನಾನು ಯೂಶ್ವಲಿ ಈರುಳ್ಳಿ, ಟೊಮ್ಯಾಟೊ, ಆಲೂಗೆಡ್ಡೆ ಹಾಕಿಬಿಟ್ಟು ಒಗ್ಗರಣೆ ಕೊಡ್ತಾ ಇದ್ದೆ. ಬಟ್ ಇವತ್ತು ಇದರಲ್ಲಿ ಕೂಡ ಸಮಥಿಂಗ್ ಡಿಫ್ರೆಂಟ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವತ್ತು ಸ್ವಲ್ಪ ಸಿಂಪಲಾಗಿ ಮಾಡ್ತಾ ಇಲ್ಲ, ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ. ಸೊ ಮಸಾಲೆಗೆ ಕಡಲೆಕಾಯಿ ಬೀಜ ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಎಷ್ಟು ಹಾಕ್ಕೊಳ್ಬೇಕು ಅನ್ನೋ ಹಾಗಿದ್ರೆ, ಗೊಜ್ಜು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೇಕು. ಅದಕ್ಕೆ 1 or 2 ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ಸೇರಿಸ್ಕೊಂಡಿದ್ದೀನಿ, ಹುರ್ಕೊಳ್ತಾ ಇದ್ದೀನಿ ಸಣ್ಣ ಉರಿ ಮಾಡಿ. ಆ್ಯಂಡ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬಾರ್ದು, ಸ್ವಲ್ಪ ತರ್ತರಿಯಾಗಿ. ಆ್ಯಂಡ್ ಆ ಕ್ರೀಮಿನೆಸ್ಗೆ, ಥಿಕ್ನೆಸ್ಗೆ ಅಂತ ಹೇಳಿಬಿಟ್ಟು 6 ಗೋಡಂಬಿ, ಒಂದು ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ. ಅದರ ಜೊತೆ ಸ್ವಲ್ಪ ಒಣ ಕೊಬ್ಬರಿ, ನೋಡಿದ್ರಲ್ಲ ಎಷ್ಟು ಹಾಕ್ಕೊಂಡೆ ಅಂತ, ಒಣ ಕೊಬ್ಬರಿ ಕೂಡ
ಪುಡಿ ಮಾಡ್ಕೊಳ್ತೀನಿ. ಇದು ಪುಡಿ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ. ಅಂಡ್ ಇವತ್ತು ಗ್ರೌಂಡ್ ನಟ್ ಆಯಿಲೇ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ತುಂಬಾನೇ ಫ್ಲೇವರ್ ಇದೆ. ಜಾಸ್ತಿ ಹಾಕಿದಾಗ ಅದರದೇ ಫ್ಲೇವರ್ ಬರುತ್ತೆ. ಬಟ್ ನಾನು ಇವತ್ತು ಗ್ರೌಂಡ್ ನಟ್ ಬೇಸ್ಡ್ ಗೊಜ್ಜು ಮಾಡ್ತಾ ಇರೋದ್ರಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಎಣ್ಣೆ ತಗೊಂಡು ಅದರಲ್ಲಿ ಗ್ರೀನ್ ಪೀಸ್ ಅನ್ನ ಸಾಟೆ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗಿ ಬೇಯೋ ತನಕನೂ ನಾವು ಸಾಟೆ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸೊಪ್ಪನ್ನ ಹಾಕಿ ಇದು ಕೂಡ ನಾವು ಡ್ರೈ ಮಾಡ್ಕೊಳ್ಬೇಕು, ಬೇಯಿಸ್ಕೊಳ್ಬೇಕು. ಆಕ್ಚುಲಿ ನಾವು ಡೈರೆಕ್ಟ್ ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಆಮೇಲೆ ಗ್ರೀನ್ ಪೀಸ್ ಮತ್ತೆ ಸೊಪ್ಪನ್ನ ಹಾಕಬೇಕು. ನಾನು ಇದನ್ನ ನೋಡಿ ತುಂಬಾ ದಿನ ಆಗಿತ್ತು, ಸೊ ಮರ್ತುಬಿಟ್ಟಿದೆ ಈರುಳ್ಳಿ ಹಾಕಬೇಕು, ಟೊಮ್ಯಾಟೊ ಹಾಕಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ಸೊಪ್ಪನ್ನ ತೆಗೆದಿಟ್ಕೊಂಡು ಮತ್ತೆ ಸ್ವಲ್ಪ ಎಣ್ಣೆ ತಗೊಂಡು ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಸಾಟೆ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆದ್ಮೇಲೆ ಇದಕ್ಕೆ ನೀವು ಟೊಮ್ಯಾಟೊ ಹಾಕೊಳ್ಬೋದು. ಬಟ್ ನಾನು ಇವತ್ತು ಟೊಮ್ಯಾಟೊ ಹಾಕ್ತಾ ಇಲ್ಲ. ಎಕ್ಸ್ಟ್ರಾ ಕ್ರೀಮಿನೆಸ್ಗೆ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಹುಳಿ ಬೇಕೋ ಅಷ್ಟು ಮೊಸರನ್ನ ಯೂಸ್ ಮಾಡ್ತೀನಿ. ಬಟ್ ಹುಳಿ ಅಂತೂ ಹಾಕ್ಲೇಬೇಕು, ಇದು ಅಥವಾ ಅದು. 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು 10-20 ಸೆಕೆಂಡ್ ಸಾಟೆ ಮಾಡ್ಕೊಳ್ತೀನಿ. ಆಮೇಲೆ ಇದಕ್ಕೆ ನಾವು ಸಾಟೆ ಮಾಡಿ ಇಟ್ಟಿರೋ ಅಂತ ಬೇಯಿಸ್ಕೊಂಡಿರೋ ಅಂತ ಸೊಪ್ಪನ್ನ ಹಾಕಿದ್ದೀನಿ. ಸೊ ರುಬ್ಕೊಂಡಿರೋ ಅಂತ ಮಸಾಲೆನ ಹಾಕ್ಬಿಟ್ಟು ಇದರ ಜೊತೆ ನಾನು ಮೊಸರನ್ನ ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು. ಇಷ್ಟೇ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರ್ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನ ಕುಕ್ ಮಾಡ್ಕೊಳ್ಬೇಕು. ಎಷ್ಟೊತ್ತು ಅಂದ್ರೆ ಎಣ್ಣೆ ಮೇಲೆ ತೇಲಿ ಬರುತ್ತೆ, ಕಲರ್ ಚೇಂಜ್ ಆಗೋದು ನಿಮ್ಗೆ ಗೊತ್ತಾಗುತ್ತೆ. ದಪ್ಪ ಉರಿ ಮಾಡ್ಲೇಬೇಡಿ ಅಂಡ್ ತುಂಬಾ ಥಿಕ್ ಇಡೋದಕ್ಕೆ ಹೋಗ್ಬೇಡಿ, ಇದು ತಳ ಹಿಡಿಯುತ್ತೆ. ಸೊ ಸಣ್ಣ ಉರಿ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ಅವಾಗವಾಗ ಕೈ ಆಡಿಸ್ತಾ ಇರಬೇಕು. ತುಂಬಾ ಕ್ರೀಮಿಯಾಗಿ ಇರುತ್ತೆ ಸ್ನೇಹಿತರೆ. ಅಂಡ್ ಮೆಂತೆ ಸೊಪ್ಪು ಸ್ವಲ್ಪ ಹಾಗೆ ನಮ್ಗೆ ರಾ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಾರಿ ಟ್ರೈ ಮಾಡಿ ಚಪಾತಿ ಜೊತೆ. ಸೊ ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್ ಅಂಡ್ ಪ್ಲೀಸ್ ಡೂ ಲೈಕ್ ಮೈ ವಿಡಿಯೋ. ಮೋಟಿವೇಟ್ಸ್ ಮಿ ಅ ಲಾಟ್. ಬಾಯ್ ಬಾಯ್ ಸ್ನೇಹಿತರೆ.